ಸಾಮಾನ್ಯವಾಗಿ ಸಾಮಾನ್ಯ ಜನರನ್ನು ಥಿಂಕ್ ಮಾಡೋದನ್ನು ಫಸ್ಟ್ ಇವ್ರ ಮೈಂಡಿಂದ ಎತ್ತಾಕಬೇಕು. ಅಧಿಕಾರ, ಹಣ ಅದೇ ಎಲ್ಲನೂ ಸಾಧನೆ ಮಾಡಿಬಿಡುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಜನರು ರೊಚ್ಚಿಗೆದ್ರೆ ಅದು ಬೇರೆ ರೀತಿ ಆಗುತ್ತೆ ಸರ್. ನಿಜವಾಗಲೂ ಪ್ರೀತಿಯಿಂದ ಇರೋ ಜನರು ಉಸಿರಿಗೆ ಭಯ ಪಡಲ್ಲ ಸರ್. ತನ್ನ ಉಸಿರು ಹೋದ್ರೂ ಸರಿ ಅನ್ನೋ ರೀತಿ ನುಗ್ತಾರೆ. ಅದು ನೋಡೋ ರೀತಿ ಆಗಿಬಿಡುತ್ತೆ. CM ಅವರಿಗೆ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಇದು CM ಸರ್ ಯೋಚನೆ ಮಾಡಬೇಕು. DKC ಅನ್ನೋ ಪವರನ್ನು ಇದರಲ್ಲಿ ಮಿಸ್ ಮಾಡ್ಕೋಬಾರ್ದವರು. ಇದರಲ್ಲಿ ಅವರು ವಿಫಲವಾದರು ಅಂತ ಬರಬಾರ್ದು. ಅದು ನೋಡಿಕೊಳ್ಳೋ ಜವಾಬ್ದಾರಿ ಅವ್ರದ್ದಿರುತ್ತೆ. ಇದು ದೇಶದಾದ್ಯಂತ ಹಬ್ಬದಾಗ ಅವ್ರ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆ ಸೂಕ್ತ ಕ್ರಮ ಇವಾಗ ಅವರು ತಕ್ಕೊಂಡ್ರೆ ಅವ್ರ ಹೆಸರು ಉಳಿಯುತ್ತೆ, ಅವ್ರ ವೋಟ್ ಬ್ಯಾಂಡು ಉಳಿಯುತ್ತೆ. ಇದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು ಎಲ್ಲನೂ ಮೂರದು. ಅವರು ನಮ್ಮನ್ನೇ ಇಟ್ಕೊಂಡೇ ವೋಟ್ ಬ್ಯಾಂಕಿಂಗ್ ಮಾಡಿದ್ದಾರೆ. ಇದು ಎಲ್ರಿಗೂ ಗೊತ್ತು. ಇದ್ರ ಎಫೆಕ್ಟ್ ಯಾವ ರೀತಿ ಬೀಳುತ್ತೆ ಅಂತ ಅವರು ಪರ್ಸನಲಾಗಿ ಯೋಚನೆ ಮಾಡಬೇಕು. ಇದು ಸುಮ್ಮನೆ ಅವರು ಹಾಗೆ ಅಂದರೆ ಏನು, ಈಗ ಒಟ್ಟಿನಲ್ಲಿ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆಲ್ಲ ಈಡೇರಬೇಕು, ಸಾವಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕು, ಅವರಿಗೆ ಪರಿಹಾರ ಸಿಗಬೇಕು, ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಗಬೇಕು. ಈ ರೀತಿ ಎಲ್ಲನೂ ನಡೀಬೇಕು. ಇದೆಲ್ಲ ನಡೆದ್ರೆ ಮಾತ್ರ ಮುಂದೆ ನಡೆಯುತ್ತೆ. ಆದರೆ ಇಲ್ಲಿ ಬಂದುಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ ಅನ್ನೋದು ಅದು ಸುಳ್ಳು. ನಾವು ಎಲ್ಲ ಜಾಗದಲ್ಲೂ ನಮ್ಮದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಟೀಮ್ ಬಂದಿದ್ದೀವಿ. ಅಲ್ಲಿ ಒಂದು ನಡೀತಾ ಇದೆ, ಫಿಲೋಸ್ ಮುಂದೆನೂ ನಡೆಯುತ್ತೆ. ಇದು ಬೇರೆ ರೀತಿ ಹೋಗುತ್ತೆ, ಒಂದೊಂದು ದಿನ ಬೇರೆ ರೀತಿ ಕನ್ವರ್ಟ್ ಆಗುತ್ತೆ. ಅದು ಯೋಚನೆ ಮಾಡಿ CM ಸರು ಏನಾದರೂ ಡಿಸಿಷನ್ ತಗೋಬೇಕಾಗುತ್ತೆ. ಸಾಮಾನ್ಯವಾಗಿ ಸಾಮಾನ್ಯ ಜನರನ್ನು ಥಿಂಕ್ ಮಾಡೋದನ್ನು ಫಸ್ಟ್ ಇವ್ರ ಮೈಂಡಿಂದ ಎತ್ತಾಕಬೇಕು. ಅಧಿಕಾರ, ಹಣ ಅದೇ ಎಲ್ಲನೂ ಸಾಧನೆ ಮಾಡಿಬಿಡುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಜನರು ರೊಚ್ಚಿಗೆದ್ರೆ ಅದು ಬೇರೆ ರೀತಿ ಆಗುತ್ತೆ ಸರ್. ನಿಜವಾಗಲೂ ಪ್ರೀತಿಯಿಂದ ಇರೋ ಜನರು ಉಸಿರಿಗೆ ಭಯ ಪಡಲ್ಲ ಸರ್. ತನ್ನ ಉಸಿರು ಹೋದ್ರೂ ಸರಿ ಅನ್ನೋ ರೀತಿ ನುಗ್ತಾರೆ. ಅದು ನೋಡೋ ರೀತಿ ಆಗಿಬಿಡುತ್ತೆ. CM ಅವರಿಗೆ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಇದು CM ಸರ್ ಯೋಚನೆ ಮಾಡಬೇಕು. DKC ಅನ್ನೋ ಪವರನ್ನು ಇದರಲ್ಲಿ ಮಿಸ್ ಮಾಡ್ಕೋಬಾರ್ದವರು. ಇದರಲ್ಲಿ ಅವರು ವಿಫಲವಾದರು ಅಂತ ಬರಬಾರ್ದು. ಅದು ನೋಡಿಕೊಳ್ಳೋ ಜವಾಬ್ದಾರಿ ಅವ್ರದ್ದಿರುತ್ತೆ. ಇದು ದೇಶದಾದ್ಯಂತ ಹಬ್ಬದಾಗ ಅವ್ರ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆ ಸೂಕ್ತ ಕ್ರಮ ಇವಾಗ ಅವರು ತಕ್ಕೊಂಡ್ರೆ ಅವ್ರ ಹೆಸರು ಉಳಿಯುತ್ತೆ, ಅವ್ರ ವೋಟ್ ಬ್ಯಾಂಡು ಉಳಿಯುತ್ತೆ. ಇದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು ಎಲ್ಲನೂ ಮೂರದು. ಅವರು ನಮ್ಮನ್ನೇ ಇಟ್ಕೊಂಡೇ ವೋಟ್ ಬ್ಯಾಂಕಿಂಗ್ ಮಾಡಿದ್ದಾರೆ. ಇದು ಎಲ್ರಿಗೂ ಗೊತ್ತು. ಇದ್ರ ಎಫೆಕ್ಟ್ ಯಾವ ರೀತಿ ಬೀಳುತ್ತೆ ಅಂತ ಅವರು ಪರ್ಸನಲಾಗಿ ಯೋಚನೆ ಮಾಡಬೇಕು. ಇದು ಸುಮ್ಮನೆ ಅವರು ಹಾಗೆ ಅಂದರೆ ಏನು, ಈಗ ಒಟ್ಟಿನಲ್ಲಿ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆಲ್ಲ ಈಡೇರಬೇಕು, ಸಾವಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕು, ಅವರಿಗೆ ಪರಿಹಾರ ಸಿಗಬೇಕು, ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಗಬೇಕು. ಈ ರೀತಿ ಎಲ್ಲನೂ ನಡೀಬೇಕು. ಇದೆಲ್ಲ ನಡೆದ್ರೆ ಮಾತ್ರ ಮುಂದೆ ನಡೆಯುತ್ತೆ. ಆದರೆ ಇಲ್ಲಿ ಬಂದುಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ ಅನ್ನೋದು ಅದು ಸುಳ್ಳು. ನಾವು ಎಲ್ಲ ಜಾಗದಲ್ಲೂ ನಮ್ಮದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಟೀಮ್ ಬಂದಿದ್ದೀವಿ. ಅಲ್ಲಿ ಒಂದು ನಡೀತಾ ಇದೆ, ಫಿಲೋಸ್ ಮುಂದೆನೂ ನಡೆಯುತ್ತೆ. ಇದು ಬೇರೆ ರೀತಿ ಹೋಗುತ್ತೆ, ಒಂದೊಂದು ದಿನ ಬೇರೆ ರೀತಿ ಕನ್ವರ್ಟ್ ಆಗುತ್ತೆ. ಅದು ಯೋಚನೆ ಮಾಡಿ CM ಸರು ಏನಾದರೂ ಡಿಸಿಷನ್ ತಗೋಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.